ನಿಮಗೆ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ದೋಸೆಲಿ ಏನು ಸ್ಪೆಷಲ್ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಸ್ಪೆಷಲ್ ಇದೆ. ತೆಳುವಾಗಿ ಸಾಫ್ಟಾಗಿ ಕಡಲೆಪುರಿ ಹಾಕಿ ಹೇಗೆ ದೋಸೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದೇ ಕಡಲೆಪುರಿ ದೋಸೆ. ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ 3 ಕಪ್ಪಷ್ಟು ಕಡಲೆಪುರಿ ಹಾಕೋಣ. 3 ಕಪ್ ಅಂದರೆ ಅರ್ಧ ಲೀಟ್ರಷ್ಟು ಕಡಲೆಪುರಿ ಬರುತ್ತೆ. ಕಡಲೆಪುರಿ ಕ್ಲೀನಾಗಿದೆ, ಡಸ್ಟ್ ಏನಿಲ್ಲ. ಇದಕ್ಕಿವಾಗ ನೀರು ಹಾಕಿ ನೆನೆಸಿಡೋಣ. ಕಡಲೆಪುರಿ ಮುಳುಗೋ ಅಷ್ಟು ನೀರು ಹಾಕೋಣ. ಡಸ್ಟ್ ಏನಾರಿದ್ದರೆ ಒಂದ್ಸರಿ ತೊಳ್ಕೊಂಡು ಆಮೇಲೆ ನೆನೆಸಿಡಿ. 3 ಕಪ್ ಕಡಲೆಪುರಿಗೆ 1 ಕಪ್ಪು ರವೆ, ಮಾಮೂಲಿ ಉಪ್ಪಿಟ್ಟು ರವೆ ಕೂಡ ನೀರು ಹಾಕಿ ನೆನೆಸಿಡೋಣ. ಪೂರ್ತಿ ರವೆ ಮುಳುಗೋಷ್ಟು ನೀರು ಹಾಕಬೇಕು. 10 ನಿಮಿಷ ಪಕ್ಕಕ್ಕಿಟ್ಟಿರೋಣ. 10 ನಿಮಿಷ ಆಗಿದೆ, ರವೆ ನೆಂದಿದೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ. ಕಡಲೆಪುರಿನ ನೀರಿಂದ ಸೋಸ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋಣ. 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೊಸರು. ಇದನ್ನ ನುಣ್ಣಗೆ ರುಬ್ಕೊಬರೋಣ. ನೋಡಿ, ಸೇಮ್ ದೋಸೆ ಹಿಟ್ಟು ಅದಕ್ಕೇ ರುಬ್ಕೊಬೇಕು. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿಯಾಗಿದೆ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಅಳತೆಲಿದ್ರೆ ಸಾಕಾಗತ್ತೆ. ದೋಸೆ ತವ ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದೆ. ಇವಾಗ ದೋಸೆ ಹಾಕೋಣ. 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ನಿಮ್ಮಿಷ್ಟ. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ದೋಸೆ ಎಲ್ಲ ಕೆಂಪಗಾಗಿದೆ. ಈಸಿಯಾಗೆ ಬರುತ್ತೆ. ದೋಸೆ ಹೆಂಚಿಗೆ ಕಚ್ಕೊಳ್ಳೋದಿಲ್ಲ. ಅಕ್ಕಿ ದೋಸೆ ಹೇಗೆ ಈಸಿಯಾಗಿ ಬರುತ್ತೋ ಹಾಗೆ ಇದು ಕೂಡ ಬರುತ್ತೆ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಇವಾಗ ಇದನ್ನ ತೆಗೆದು ಬಿಡೋಣ. ಬಿಸಿ ಬಿಸಿಯಾದ ಕಡಲೆಪುರಿ ದೋಸೆ ರೆಡಿಯಾಗಿದೆ. ಇನ್ನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.